ಕಂಡಕ್ಟರ್ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಕೇಸನ್ನು ದಾಖಲು ಮಾಡಿದ್ದಾರಲ್ಲ, ಇದಕ್ಕೆ ಕರವೇ ಆಕ್ರೋಶವನ್ನು ಹೊರಹಾಕಿದೆ. ಇಲ್ಲಿ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡುವಂತ ಹೇಳಿದ್ದಕ್ಕೆ ಹುಡುಗರನ್ನ ಕರೆಸಿ ಹಲ್ಲೆ ಮಾಡಿಸಿರೋದಲ್ಲದೆ ಈಗ ಇದಕ್ಕೆ ಪ್ರತಿಯಾಗಿ ಸೇಡಿನ ರೀತಿಯಲ್ಲಿ ಕಂಡಕ್ಟರ್ ಮೇಲೇ ಪೋಕ್ಸೋ ಕೇಸನ್ನು ದಾಖಲು ಮಾಡಿದ್ದಾಳಲ್ಲ ಈ ಹುಡುಗಿ ಅಂತ ಹೇಳಿ ಕರವೇ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಇಲ್ಲಿ ಮಾರಿಹಾಳ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಕರವೇ ಪ್ರತಿಭಟನೆ ಜೋರಾಗಿದೆ. ಕರವೇ ನಾರಾಯಣಗೌಡರ ಬಣದಿಂದ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಲಾಗಿದೆ. FIR ದಾಖಲು ಮಾಡಿದಂಥ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಆಗಲೇಬೇಕು ಅಂಥೇಳಿ ಆಗ್ರಹ ಮಾಡಿದ್ದಾರೆ. ಪರಾರಿಯಾಗಿರ್ತಕ್ಕಂಥ ಆರೋಪಿಗಳನ್ನು ಮೊದಲು ಅರೆಸ್ಟ್ ಮಾಡಿ ಅಂತ ಹೇಳಿ ಕರವೇ ನಾರಾಯಣಗೌಡ ಬಣ ಇಲ್ಲಿ ಆಗ್ರಹ ಮಾಡಿದೆ. ಹನ್ನೆರಡು 20ಕ್ಕೆ CBT ಬಿಟ್ಟು ರೀ. CBT ಬಿಟ್ಟು ಕೂಡಲೇ ನಮ್ಮ ಟಚ್ ಪಾಯಿಂಟ್ ಸಾಗರ ಹೋಟೆಲ್ ರೀ. ನಾವು ನಿಂತು ಟಿಕೆಟ್ ಮಾಡಿದ್ರಿ. ಟಿಕೆಟ್ ಮಾಡಕ್ಕೆ ನಿಂತು ಅವ್ನು ಸೀಟು ನಿಂತಿ ಗಾಡಿ. ಆಮ್ಯಾಗ ಒಳಗೆ ಈ ಹುಡುಗಿ ಯಾವ ಟಿಕೆಟ್ ತೊಗೊಂಡ್ರಿ, ಜನ್ಸ್ನು ಟಿಕೆಟ್ ತೊಗೊಂಡ್ರಿ. ಅವ್ನು ಸೀಟ್ ಬಂತ್ರಿ. ಏನಮ್ಮ ನೀವು ಹುಚ್ಚಿಗಿಚ್ಚಿ ಅದೇನ ಅಂತ ಅಂದಳು. ಆಮೇಲೆ ಆ ಹುಡುಗ ರಂಡೀಚಾ ಮರಾಠಿ ಬೋಲ್ಕೆ ಬೇ ಅನ್ನ ಚಲೋ ಮಾಡ್ರಿ. ನಾ ತಮ್ಮ ಯಾವ ರಾವ್ ಅಂತ ಕೇಳಿ ಬಾಳಿ ಕುಂದ್ರಿ ಅಂದ. ನಾನು ಅಲ್ಲೇ ಹೋದೇನಪ್ಪ, ನಡಿ ಏನಾಗ ಮಾಡ್ತೀನಿ ಅಂದ್ನಿ. ಡೀಟೇಲ್ಸ್ ಕೊಡೋಕೆ ಇದೀಗ ಶ್ರೀಧರ್ ಇದ್ದಾರೆ ಬೆಳಗಾವಿಯಿಂದ. ಶ್ರೀಧರ್, ನಿನ್ನೆ ನೋಡಿದಾಗ ಕನ್ನಡದಲ್ಲಿ ಮಾತಾಡುವಂತ ಹೇಳಿದ್ದಕ್ಕೆ ಹಲ್ಲೆ ಮಾಡಿಸಿದ್ದು ಆ ಹುಡುಗಿ ಅಂತ ಹೇಳಿ ಕಂಡಕ್ಟರ್ ಆರೋಪ ಆಯಿತು, ದೂರು ಕೂಡ ಅದೇ ಇತ್ತು. ಆದರೆ ಇವತ್ತು ಬೇರೆ ಕೇಸೇ ನೋಡ್ತಾ ಇದ್ದೀವಿ ನಾವು. ಅಂದರೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ರು ಅಂತ ಹೇಳಿ ಇದು ಪೋಕ್ಸೋವರೆಗೂ ಹೋಯ್ತಾ? ಒಬ್ಬ ಕಂಡಕ್ಟರ್ ಬಸ್ಸಲ್ಲಿ ಈ ಹುಡುಗಿನ ಕೆಟ್ಟ ದೃಷ್ಟಿಯಲ್ಲಿ ನೋಡಿ ನನಗೆ ಅವಮಾನಿಸಿದ್ದಾನೆ ಅನ್ನೋ ಮಟ್ಟಕ್ಕೆ ಇದು ಹೋಗಿದೆ ಅಂದರೆ ಒಂದು ಬಸ್ಸಲ್ಲಿ ಇಷ್ಟೆಲ್ಲ ಸಾಧ್ಯವಾಗುತ್ತಾ ಅಷ್ಟು ಜನ ಇದ್ದಾಗ ಅಂತ ಪ್ರಶ್ನೆ ಇಲ್ಲಿ. ರಮಾಕಾಂತ್, ಖಂಡಿತವಾಗಿಯೂ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಇದೆ. ಹಲ್ಲೆ ಪ್ರಕರಣ ಈಗ ಒಂದು ಟ್ವಿಸ್ಟ್ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಬೆಳಗಾವಿಯಿಂದ ಪಂತಬಾಳೆಕುಂದ್ರೆ ಬರುವಂಥ ಬಸ್ನಲ್ಲಿ ಒಂದು ಕಂಡಕ್ಟರ್ ಮಹಾದೇವ್ ಹುಕ್ಕೇರಿ ಅಂತ ಆತ ಒಂದು ಕನ್ನಡ ಮಾತಾಡುವಂತೆ ಆ ಒಂದು ಹುಡುಗಿ ಹೇಳ್ತಾನೆ. ಆ ವಿಚಾರವಾಗಿ ಹುಡುಗಿ ಆ ಒಂದು ಕಂಡಕ್ಟರ್ ಜೊತೆ ಒಂದು ಗಲಾಟೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ತಮ್ಮ ಊರವರಿಗೆ ಫೋನ್ ಹಚ್ಚಿ ಕರೆಸಿ ಆತನ ಮೇಲೆ ಹಲ್ಲೆ ಮಾಡುವಂಥ ಘಟನೆ. ಇಲ್ಲಿ ಒಂದು ಅಂಶ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದೆ ಏನಂದರೆ ರಮಾಕಾಂತ್, ನಿನ್ನೆ ಮಧ್ಯರಾತ್ರಿ ಈ ಒಂದು ಕಂಡಕ್ಟರ್ ವಿರುದ್ಧ ಪೋಸ್ಕೋ ಪ್ರಕರಣ ದಾಖಲಾಗುತ್ತೆ. ಯಾಕಂದರೆ ಆ ಒಂದು ಹುಡುಗಿ ಏನಿದ್ದಾಳೆ, ಹುಡುಗಿ 14 ವರ್ಷ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಪೋಸ್ಕೋ ಪ್ರಕರಣದಲ್ಲಿ ಒಂದು ದೂರನ್ನು ಕೊಟ್ಟಿದ್ದಾಳೆ. ದೂರು ಏನು ಕೊಟ್ಟಿದ್ದಾಳೆ ಅಂದರೆ ಕೆಟ್ಟ ದೃಷ್ಟಿಯಿಂದ ನನ್ನನ್ನು ನೋಡಿದ ಅನ್ನುವಂಥ ಒಂದು ದೂರನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು ಮಾರಿಹಾಳ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದು ಅಂಶ ಏನಂದರೆ ಗಮನಿಸಬೇಕಾಗಿದೆ ಅಂದರೆ ರಮಾಕಾಂತ್, ನಿನ್ನೆ ಶುಕ್ರವಾರ ಅಂದರೆ ಸುಳೆಬಾವಿ ಮಹಾಲಕ್ಷ್ಮಿ ಅತ್ಯಂತ ಪ್ರಸಿದ್ಧವಾದಂಥ ದೇವಸ್ಥಾನ. ಹಾಗಾಗಿ ಆ ಒಂದು ಬಸ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದರು. ಬಸ್ ಸಂಪೂರ್ಣವಾಗಿ ಪ್ರಯಾಣಿಕರು ತುಂಬಿ ತುಳುಕ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕಂಡಕ್ಟರ್ ಏನಂದರೆ ಆ ಒಂದು ಯುವತಿಗೆ ಟಿಕೆಟ್ ಕೇಳ್ತಾನೆ. ಆಗ ಯುವತಿ 2 ಟಿಕೆಟ್ ಕೊಡುವಂತ ಹೇಳ್ತಾಳೆ. ಹಾಗಾಗಿ ಆ ಯುವತಿ ಜೊತೆಗೆ ಇನ್ನೊಬ್ರು ಯಾರಾದರೂ ಬಂದಿರಬಹುದು ಅನ್ನೋಂಥ ಕಾರಣಕ್ಕಾಗಿ 2 ಟಿಕೆಟನ್ನು ಅಂದರೆ ಉಚಿತ ಟಿಕೆಟನ್ನು, ಸ್ತ್ರೀ ಯೋಜನೆಯಡಿ 2 ಉಚಿತ ಟಿಕೆಟನ್ನು ಕೊಡ್ತಾರೆ. ಕೊಟ್ಟ ಬಳಿಕ ಇನ್ನೊಂದು ಟಿಕೆಟ್ ಯಾರ್ದು ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾಳೆ. ಆ ಒಂದು ಕಂಡಕ್ಟರ್ ಮಾಡಿದಂಥ ಸಂದರ್ಭದಲ್ಲಿ ತನ್ನ ಪಕ್ಕದಲ್ಲಿ ಕುಳಿತಂಥ ಯುವಕನನ್ನು ಆ ಒಂದು ಯುವತಿ ತೋರಿಸ್ತಾಳೆ. ಆ ಒಂದು ಸಂದರ್ಭದಲ್ಲಿ ಕಂಡಕ್ಟರ್ ಬಳಸುವಂಥ ಒಂದು ಪದ ಹುಚ್ಚಿ ಪುರುಷರಿಗೆ ಫ್ರೀ ಟಿಕೆಟ್ ಕೊಡೋಕೆ ಬರೋದಿಲ್ಲ ಅನ್ನೋಂಥ ಮಾತನ್ನು ಮಾತ್ರ ಬಳಕೆ ಮಾಡ್ತಾನೆ. ಇದೇ ಒಂದು ವಿಚಾರವಾಗಿ ಆ ಒಂದು ಯುವತಿ ಆ ಒಂದು ಕಂಡಕ್ಟರ್ ಜೊತೆ ಜಗಳ ಮಾಡ್ತಾಳೆ. ನೀನು ಮರಾಠಿಯಲ್ಲಿ ಮಾತಾಡು, ನೀವು ಮರಾಠಿ ಕಲ್ತ್ಕೊಳ್ಳುವಂಥ ಮಾತನ್ನು ಆ ಕಂಡಕ್ಟರ್ ಜೊತೆ ವಾಗ್ವಾದ ಮಾಡ್ತಾಳೆ. ಅಷ್ಟಕ್ಕೆ ಸುಮ್ಮನಾಗದೆ ಆ ಒಂದು ಯುವತಿ ಜೊತೆ ಇದ್ದಂಥ ಯುವಕ ಏನಿದ್ದಾರೆ ತನ್ನ ಊರಿನ ಯುವಕರಿಗೆ ಫೋನ್ ಹಚ್ಚಿ ಹೇಳಿದ ಬಳಿಕ ಆ ಒಂದು ಯುವಕರ ಗುಂಪು ಬೈಕ್ ಮೇಲೆ ಬಂದು ಆ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಲಾಗುತ್ತೆ. ತದನಂತರ ಠಾಣೆಗೆ ಬಂದಂಥ ಏನು ಆ ಕಂಡಕ್ಟರ್ಗೆ ಏನು ದೂರನ್ನು ದಾಖಲಿಸಿಕೊಂಡು ಕ್ರಮ ತೆಗೆದುಕೊಳ್ಬೇಕಂತ ಬರೆಸ್ಕೊಳ್ಬೇಕಂತ ಪೊಲೀಸರು ಕೊಡಲಿಲ್ಲ. ರಾಜಿ ಮಾಡ್ಕೊಳ್ಳಿ ಅನ್ನೋಂಥ ಮಾತನ್ನು ಪೊಲೀಸರು ಹೇಳಿದ್ರು ಮಾತನ್ನು ಹೇಳ್ತಾರೆ. ತದನಂತರ ಆತನನ್ನು ಏನು ಬೆಳಗಾವಿ BIMS ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಸ್ವತಃ DCP ರೋಹನ್ ಜಗದೀಶ್ ಕೂಡ ಒಂದು ಸ್ಥಳಕ್ಕೆ ಬಂದು ಭೇಟಿ ನೀಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಘಟನೆಗಳು ಕೂಡ ಅವ್ರ ಗಮನಕ್ಕೆ ಬರುತ್ತೆ. ವಿಡಿಯೋ ಸ್ಟೇಟ್ಮೆಂಟನ್ನು ಸ್ವತಃ DCP ಮಾಡ್ಕೋತಾರೆ. ಘಟನೆ ಆದ ತಕ್ಷಣ ವಿಡಿಯೋ ಸ್ಟೇಟ್ಮೆಂಟ್ ಬಳಸ್ಕೊಂಡು ಈಗಾಗಲೇ ಏನು ಅವ್ರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಕೂಡ ಒಂದು ಕಡೆ ಅಧಿಕಾರಿಗಳು ಹೇಳಿದ್ರೆ, ಮತ್ತೊಂದು ಕಡೆ ಒಂದು ಯುವತಿ 14 ವರ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರೇ ದೂರು ಕೊಟ್ಟು ಕೂಡ ನಾವು ಕೇಸನ್ನು ದಾಖಲಿಸ್ಕೊಳ್ಬೇಕಾಗುತ್ತೆ. ತನಿಖೆಯಲ್ಲಿ ಏನು ಸತ್ಯ ಇದೆ, ಸತ್ಯಾಂಶ ಗೊತ್ತಾಗುತ್ತೆ. ಬಸ್ನಲ್ಲಿದ್ದಂಥ ಪ್ರಯಾಣಿಕರನ್ನು ಕೂಡ ನಾವು ಈ ಒಂದು ಸಾಕ್ಷಿಯಾಗಿ ಪರಿಗಣಿಸ್ತೇವೆ. ಆಗ ಕಂಡಕ್ಟರ್ ಮೇಲೆ ಬಂದಂಥ ಆರೋಪ ಸತ್ಯನೋ ಸುಳ್ಳು ಅನ್ನೋ ವಿಚಾರ ಗೊತ್ತಾಗುತ್ತೆ ಅನ್ನೋ ಮಾತನ್ನ ಕಮಿಷನರ್ ಹೇಳ್ತಾ ಇದ್ದಾರೆ. ಇದು ಒಂದು ಪ್ರಕರಣದ ವಿಚಾರವಾಗಿ ಈಗ ಕರ್ನಾಟಕ ಮಹಾರಾಷ್ಟ್ರದ ಮಧ್ಯೆ ಈಗ ಭಾಷಾ ವಿವಾದ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡಾಟಿಕೆ ಪ್ರಶ್ನೆ ಮಾಡಿದರೆ, ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ರಕ್ಷಣೆ ಕೊಡಬೇಕು, MES ಪುಂಡ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಕನ್ನಡಪರ ಹೋರಾಟಗಾರರು ಪ್ರತಿಭಟನೆ ಮಾಡಿದ್ರು. ಮಾರಿಹಾಳ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಶ್ರೀಧರ್.